ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024ರ ಸೆಪ್ಟೆಂಬರ್ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮಕರ ರಾಶಿ. ಹಾಗಾದರೆ ಮಕರ ರಾಶಿಯಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನೆಲ್ಲ ನಾವು ಅವಲೋಕನೆಯನ್ನು ಮಾಡಲೇಬೇಕು. ನೋಡಿ, ಮಕರ ರಾಶಿ 2ನೇ ಮನೆ ಶನಿ, ಕುಂಭರಾಶಿಯಲ್ಲಿ ಶನಿ, 3ನೇ ಮನೆ ರಾಹು. ಹಾಗೆ ಕನ್ಯಾ ರಾಶಿಯಲ್ಲಿ ಚತುರ್ಗ್ರಹ ಯೋಗ. ನೋಡಿ, 4 ದಿಕ್ಕಿನಿಂದ ಮಕರ ರಾಶಿಯವರಿಗೆ ಧನಾಗಮನ ಉಂಟಾಗತ್ತೆ. 4 ದಿಕ್ಕಿನಿಂದ ಧನಾಗಮನ ಉಂಟಾಗತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರು ರಾಜಯೋಗ, ಗಜಕೇಶ್ರಿ ಯೋಗ ಪ್ರಾರಂಭವಾಗತ್ತೆ. ಇದು ಬಹಳ ವಿಶೇಷ ನಿಮಗೆ. ಇದು ಈ ವರ್ಷದಲ್ಲಿ ನಿಮ್ಗೆ ಅನಿಸ್ಬೋದು, ಮಕರ ರಾಶಿಯವರಿಗೆ 7.5 ನಡೀತಾ ಇದೆ, ಹೇಗಪ್ಪ ದುಡ್ಡು ಬರುತ್ತೆ ಹೇಳ್ತಕ್ಕಂಥದ್ದು. ಅಲ್ಲೇ ಒಂದು ರಹಸ್ಯ ಇದೆ, ಅಲ್ಲೇ ಒಂದು ಶಕ್ತಿ ಇದೆ ನಿಮ್ಮ ಹತ್ರ. ನಿಮಗೆ ದೇವರ ಅನುಗ್ರಹ ಇದೆ ನಿಮಗೆ ಹೇಳ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ದೈವಿಕ ಬಲ ನಿಮ್ಮಲ್ಲಿದೆ, ಆದರೆ ನಿಮಗದು ಗೊತ್ತಾಗ್ತಾ ಇಲ್ಲ. ಈ ಚತುರ್ಗ್ರಹ ಯೋಗ ಹೇಳ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಯೋಗದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಸಾಲ ಬಾಧೆಗಳನ್ನು ಬಗೆಹರಿಸಿಕೊಳ್ತೀರಿ. ಎಲ್ಲ ರೀತಿಯ ಸಾಲ ಬಾಧಾದಿಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಸಂತೋಷವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೋರ್ಟು ಕಚೇರಿ ವಿಚಾರದಲ್ಲೆಲ್ಲವೂ ಕೂಡ ಅಪಜಯಗಳು ಉಂಟಾಗ್ತಾ ಇರುತ್ತೆ. ತುಂಬ ಕಿರಿಕಿರಿಗಳು ಆಗ್ತಾ ಇರತಕ್ಕಂಥದ್ದು. ವಿದ್ಯಾರ್ಥಿನಿಯರಿಗೂ ಕೂಡ ತೊಂದರೆಗಳು ಆಗ್ತಾ ಇರತಕ್ಕಂಥದ್ದು. ಎಲ್ಲ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನೆಲ್ಲ ಬಗೆಹರಿಸಿಕೊಂಡು ಒಂದು ನೆಮ್ಮದಿಯ ಜೀವನವನ್ನು ಕಟ್ಕೊಳ್ಬೇಕು ಅನ್ನತಕ್ಕಂಥದ್ದು, ಅದನ್ನು ಪಡಿಬೇಕು ಅನ್ನತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಇದ್ದರೂ ಕೂಡ ಅದು ಶಮನಗೊಳ್ಳಲಿದೆ. ಹಾಗೆ ಇನ್ನು ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅಥವಾ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವರಿಗೂ ಕೂಡ ಒಂದು ಒಳ್ಳೆಯ ಶುಭದಾಯಕವಾಗಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು. ಹಾಗೆ ಜೀವನೋದ್ದಕ್ಕೂ ಕೂಡ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಸರ್ವತೋಮುಖವಾಗಿ ಎಲ್ಲ ರೀತಿಯ ದೈವಾನುಕೂಲ ಸಿದ್ಧಿಯಾಗಿ ಪ್ರಾಪ್ತವಾಗುತ್ತೆ ಅಂತ ಹೇಳುತ್ತೆ. ಸರ್ಕಾರದಿಂದ ಬರ್ತಕ್ಕಂಥ ಹಣ, ಟೆಂಡರ್ಗಳು ಇತ್ಯಾದಿಗಳು, ಕೆಲಸ ವೈಖರಿಗಳೆಲ್ಲವೂ ಕೂಡ ಒದಗಿ ಬರುತ್ತೆ. ಅಲ್ಲಿಂದ ಹಣ ಬರುವಂಥದ್ದು, ದ್ರವ್ಯ ಪ್ರಾಪ್ತಿ ಆಗತಕ್ಕಂಥದ್ದು, ಈ ಥರ ಎಲ್ಲವೂ ಕೂಡ ಒಂದಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಅಥವಾ ನಟನಟಿಯರಿಗಿರ್ಬೋದು, ಹಣ್ಣು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವರಿಗೂ ಹೆಚ್ಚು ಲಾಭ ಈ ಮಾಸದಲ್ಲಿ ತಂದು ಕೊಡುತ್ತೆ. ಇದರಲ್ಲಿ ಕೂಡ ದ್ರವ್ಯ ಲಾಭ ಉಂಟಾಗ್ತಾ ಇರುತ್ತೆ. ಸರ್ವತೋಮುಖವಾಗಿ ಅಭಿವೃದ್ಧಿಯೂ ಕೂಡ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಈ ಚತುರ್ಗ್ರಹ ಯೋಗ ಪರಾಕ್ರಮದಿಂದ ನಿಮ್ಮ ಹಣವನ್ನು ಆಕಸ್ಮಿಕವಾಗಿ ಪ್ರಾಪ್ತಿ ಆಗ್ತಕ್ಕಂಥದ್ದು. ರವಿ, ಬುಧ, ಚಂದ್ರ, ಕೇತು, ಕನ್ಯಾ ರಾಶಿ ಇದು ಬಹಳ ಮಕರ ರಾಶಿಗೆ ತುಂಬ ಪ್ರಭಾವವನ್ನು ಕೊಡ್ತಕ್ಕಂತಹ ಯೋಗ ಇದು. ಹಾಗೆ ನಿಮ್ಮ ದಶಾಸಂಧಿಗಳು ಕೂಡ ಏನಾದರೂ ರಾಹು ದಶಾ ಇತ್ಯಾದಿಗಳು ನಡೀತಾ ಇದ್ದರೂ ಕೂಡ ಸ್ವಲ್ಪ ಜಾತಗಳನ್ನು ಇತ್ಯಾದಿಗಳನ್ನು ಪರಿಶೀಲನೆ ಮಾಡಿಕೊಟ್ಟು ಸೂಕ್ತ ಒಳ್ಳೆಯದು ಹೇಳ್ತಕ್ಕಂಥದ್ದು. ಹೈನುಗಾರಿಕೆ ಇರ್ಬೋದು, ಅಡಿಕೆ ಬೆಳೆಗಾರ ಇರ್ಬೋದು, ತೆಂಗು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ದ್ವಿಗುಣ ಲಾಭವನ್ನು ತಂದುಕೊಡುತ್ತೆ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ ಅಂತ ಹೇಳ್ತೇನೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಕಮೆಂಟ್ ಮಾಡಿ ಕಳಿಸಿ. ಶುಭವಾಗಲಿ.